ಪಡಿತರ ಕಾರ್ಡ್ ಹೊಂದಿರುವವರು ಪ್ರತಿಯೊಬ್ಬರು ತಮ್ಮ ಪಡಿತರ ಚೀಟಿಯಲ್ಲಿರುವ ಈ 9 ಪ್ರಮುಖ ಮಾಹಿತಿಯನ್ನು ಸರಿಯಾಗಿದೆಯೇ ಎಂಬುದನ್ನು ತಪ್ಪದೆ ಪರಿಶೀಲಿಸಬೇಕು ಗೈಸ್. ಸರಿನಾ? ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸರಿನಾ? ನೀವು ಪ್ರತಿಯೊಂದು ವಿಷಯ ತಿಳ್ಕೋಬೇಕು. ಸರಿನಾ? ಅರ್ಧ ವಿಷಯ ನೋಡಿ ನಿಮಗೇನು ಅರ್ಥ ಆಗೋದಿಲ್ಲ. ಸೊ ಹಂಗಾಗಿ ನೀವು A to Z ವಿಡಿಯೋ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಸರಿನಾ? ಪಡಿತರ ಚೀಟಿ ಕೇವಲ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಲು ಬಳಸುವ ದಾಖಲೆಯಲ್ಲ ಗೈಸ್. ಹಲವು ಸರ್ಕಾರಿ ಕಲ್ಯಾಣ ಯೋಜನೆಗಳು ಮತ್ತು ಸರ್ಕಾರಿ ಸೇವೆಗಳನ್ನು ಪಡೆಯಲು ಇದು ಪ್ರಮುಖ ದಾಖಲೆಯಾಗಿದೆ. ಆದ್ದರಿಂದ ನಿಮ್ಮ ಪಡಿತರ ಚೀಟಿಯಲ್ಲಿರುವ ಮಾಹಿತಿಗಳು ಸರಿಯಾಗಿದೆಯೇ ಎಂಬುದನ್ನು ನಿಯಮಿತವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ ಗೈಸ್. ಸರಿನಾ? ಇದು ಬಂದ್ಬಿಟ್ಟು ಓನ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಲ್ಲ ಗೈಸ್. ಸರಿನಾ? ಇದು ಹಲವಾರು ಸರ್ಕಾರಿ ಯೋಜನೆಗಳನ್ನು ಇದು ಯೂಸ್ ಆಗುತ್ತೆ ಗೈಸ್. ಮತ್ತೆ ಸರ್ಕಾರಿ ಕಲ್ಯಾಣ ಯೋಜನೆಗಳು, ಸರ್ಕಾರಿ ಸೇವೆಗಳನ್ನು ಪಡೆಯಲು ಇದು ಪ್ರಮುಖ ದಾಖಲೆಯಾಗಿದೆ ಗೈಸ್. ಸರಿನಾ? ಮೊದಲನೇದಾಗಿ ಎಲ್ಲಾ ಕುಟುಂಬದ ಸದಸ್ಯರ ಹೆಸರು ಇದೆಯೇ ಚೆಕ್ ಮಾಡಿಕೊಳ್ಳಬೇಕು. ಸರಿನಾ? ಮದುವೆ, ಮಗುವಿನ ಜನನ ಅಥವಾ ಕುಟುಂಬದ ಸದಸ್ಯರ ಮರಣದ ನಂತರ ಪಡಿತರ ಚೀಟಿಯಲ್ಲಿರುವ ಕುಟುಂಬದ ವಿವರಗಳನ್ನು ನವೀಕರಿಸಬೇಕು. ಅರ್ಹ ಸದಸ್ಯರ ಹೆಸರು ಸೇರ್ಪಡೆಯಾಗದಿದ್ದರೆ ಅಥವಾ ಯಾವುದೇ ಹೆಸರು ತಪ್ಪಾಗಿದ್ದರೆ ಸಂಬಂಧಪಟ್ಟ ಇಲಾಖೆಯ ಮೂಲಕ ಅಗತ್ಯ ತಿದ್ದುಪಡಿ ಮಾಡಿಕೊಳ್ಳಿ ಗೈಸ್. ಸರಿನಾ? ಈಗ ನಿಮ್ಮ ಸದಸ್ಯರಲ್ಲಿ ಯಾರಾದರೂ ಒಂದು ಸ್ವಲ್ಪ ನೇಮ್ ಮಿಸ್ಟೇಕ್ ಇತ್ತು ಅಂತಂದರೆ ಅಥವಾ ಹೆಸರು ತಪ್ಪಾಗಿದ್ದರೆ ನಿಮಗೆ ಸಂಬಂಧಪಟ್ಟ ಇಲಾಖೆ ಹೋಗಿ ತಿದ್ದುಪಡಿ ಮಾಡಿಕೊಳ್ಳಿ ಗೈಸ್. ಸರಿನಾ? ಸೆಕೆಂಡನೇದಾಗಿ ಆಧಾರ್ ವಿವರಗಳು ಸರಿಯಾಗಿ ಲಿಂಕ್ ಆಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಬೇಕು ಗೈಸ್. ಸರಿನಾ? ಪಡಿತರ ಚೀಟಿಗೆ ಸಂಬಂಧಿಸಿದ ಆಧಾರ್ ವಿವರಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿ. ಆಧಾರ್ ಮಾಹಿತಿ ತಪ್ಪಾಗಿದ್ದರೆ ಅಥವಾ ಲಿಂಕ್ ಆಗದಿದ್ದರೆ ಕೆಲವು ಸೇವೆಗಳನ್ನು ಪಡೆಯುವ ಸಂದರ್ಭದಲ್ಲಿ ತೊಂದರೆ ಉಂಟಾಗಬಹುದು ಗೈಸ್. ಸರಿನಾ? ಈಗ ರೇಷನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಒಂದು ಸೌಲಭ್ಯಗಳು ಇದ್ದರೆ ಅವಾಗ ಆ ಸೌಲಭ್ಯ ನಿಮಗೆ ಬರಲ್ಲ ಗೈಸ್. ಸರಿನಾ? ಸೊ ಹಂಗಾಗಿ ನೀವು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಲಿಂಕ್ ಮಾಡಬೇಕು ಗೈಸ್. ಸರಿನಾ? ಮೂರನೇದಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಗೈಸ್. ಸರಿನಾ? ಪಡಿತರ ಚೀಟಿಯಲ್ಲಿ ನೋಂದಾಯಿಸಿರುವ ಮೊಬೈಲ್ ಸಂಖ್ಯೆ ಪ್ರಸ್ತುತ ಬಳಕೆಯಲ್ಲಿದೆಯೇ ಎಂಬುದನ್ನು ಪರಿಶೀಲಿಸಿ. OTP, ಅರ್ಜಿ ಸ್ಥಿತಿ ಮತ್ತು ಇತರ ಸೇವೆಗಳ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಅಗತ್ಯವಾಗಬಹುದು. ಸಂಖ್ಯೆ ಬದಲಾದರೆ ಅಧಿಕೃತ ಇಲಾಖೆಯ ಮೂಲಕ ನವೀಕರಿಸಿ ಗೈಸ್. ಪಡಿತರ ಚೀಟಿಯಲ್ಲಿ ನೋಂದಾಯಿಸಿರುವ ಮೊಬೈಲ್ ಸಂಖ್ಯೆ ಪ್ರಸ್ತುತ ಬಳಕೆಯಲ್ಲಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. ಅಂದರೆ ಈಗ ನೀವು ರೇಷನ್ ಕಾರ್ಡ್ಗೆ ಕೊಟ್ಟಿರ್ತಾರೆ ಮೊಬೈಲ್ ನಂಬರು, ಅದು ಕರೆಕ್ಟ್ ಆಗಿದೆಯಾ, ಅದು ಆಕ್ಟಿವ್ ಆಗಿದೆಯಾ ಚೆಕ್ ಮಾಡ್ಕೋಬೇಕು. ಸರಿನಾ? ಮತ್ತೆ OTP, ಅರ್ಜಿ ಸ್ಥಿತಿ ಅಂದರೆ ಆ ಮೊಬೈಲ್ ನಂಬರ್ಗೆ OTP ಬರುತ್ತಾ ಎಂದು ಚೆಕ್ ಮಾಡ್ಕೊಳ್ಬೇಕು. ಸರಿನಾ? ಈಗ ಅದೇ ನಂಬರ್ OTPನೇ ಬರಲಿಲ್ಲ ಅಂತಂದರೆ ಇತರ ಸೇವೆಗಳ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಅಗತ್ಯವಾಗಬಹುದು. ಸಂಖ್ಯೆ ಬದಲಾಗಿದ್ದರೆ ಅಧಿಕೃತ ಇಲಾಖೆಯ ಮೂಲಕ ನವೀಕರಿಸಿ ಗೈಸ್. ಸರಿನಾ? ಪಡಿತರ ಚೀಟಿ ವರ್ಗ ಸರಿಯಾಗಿದೆ ಎಂದು ನೋಡ್ಕೋಬೇಕು ಗೈಸ್. ಸರಿನಾ? ನಿಮ್ಮ ಪಡಿತರ ಚೀಟಿ PHH ಅಥವಾ AAY ಅಥವಾ ನಿಮ್ಮ ರಾಜ್ಯದಲ್ಲಿ ಅನ್ವಯಿಸಿರುವ ಇತರ ವರ್ಗಗಳಲ್ಲಿ ಯಾವುದೇ ಸೇರಿದೆ ಇತರ ವರ್ಗಗಳಲ್ಲಿ ಯಾವುದಕ್ಕೆ ಸೇರಿದೆ ಎಂಬುದನ್ನು ಪರಿಶೀಲಿಸಿ. ಕಾರಣ ವರ್ಗದಲ್ಲಿ ತಪ್ಪಿದ್ದರೆ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ದೊರೆಯುವ ಸೌಲಭ್ಯಗಳ ಮೇಲೆ ಪರಿಣಾಮ ಬೀರಬಹುದು ಗೈಸ್. ಸರಿನಾ? ನಾಲ್ಕನೇದಾಗಿ ನಿಮ್ಮ ಪಡಿತರ ಚೀಟಿ PHH, AAY ಅಥವಾ ನಿಮ್ಮ ರಾಜ್ಯದಲ್ಲಿ ಅನ್ವಯಿಸಿರುವ ಇತರ ವರ್ಗಗಳಲ್ಲಿ ಯಾವುದಕ್ಕೆ ಸೇರಿದೆ ಎಂಬುದನ್ನು ಪರಿಶೀಲಿಸಿ. ಕಾರಣ ವರ್ಗದಲ್ಲಿ ತಪ್ಪಿದ್ದರೆ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ದೊರೆಯುವ ಸೌಲಭ್ಯಗಳ ಮೇಲೆ ಪರಿಣಾಮ ಬೀರಬಹುದು ಗೈಸ್. ಸರಿನಾ? ಐದನೇದಾಗಿ ವಿಳಾಸದ ವಿವರ ಸರಿಯಾಗಿದೆಯೇ ಎಂದು ಚೆಕ್ ಮಾಡ್ಕೊಳ್ಬೇಕು. ಸರಿನಾ? ಈಗ ಎಕ್ಸಾಂಪಲ್ ನೀವು ಬಾಡಿಗೆ ಮನೆ ಇರ್ತೀರಾ, ಆ ಬಾಡಿಗೆ ಮನೆ ಒಂದು ಅಡ್ರೆಸ್ ಸ್ಟಾರ್ಟಿಂಗ್ ಹಾಕಿರ್ತೀರಾ, ಬೇರೆ ವಿಲೇಜ್ ಹೋಗಿ ಬಾಡಿಗೆ ಮನೆ ಮಾಡಿರ್ತೀರ. ಸರಿನಾ? ಅವಾಗ ಏನ್ ಮಾಡಬೇಕು ಅಂತಂದ್ರೆ ನೀವು ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕು ಗೈಸ್. ಸರಿನಾ? ಮನೆ ಬದಲಾಯಿಸಿದರೆ ಅಥವಾ ವಿಳಾಸದಲ್ಲಿ ಬದಲಾವಣೆ ಆಗಿದ್ದರೆ ಪಡಿತರ ಚೀಟಿಯಲ್ಲಿರುವ ವಿಳಾಸವನ್ನು ಕೂಡ ನವೀಕರಿಸಿ. ಹಳೆಯ ವಿಳಾಸ ಮುಂದುವರೆದಿದ್ದರೆ ಕೆಲವು ಸರ್ಕಾರಿ ಸೇವೆಗಳನ್ನು ಪಡೆಯುವ ಸಂದರ್ಭದಲ್ಲಿ ಸಮಸ್ಯೆ ಆಗಬಹುದು ಗೈಸ್. ನೀವು ರೇಷನ್ ಕಾರ್ಡಲ್ಲಿ ವಿಳಾಸವನ್ನು ಬದಲಾಯಿಸಿದ್ರೆ ಸರ್ಕಾರಿ ಸೌಲಭ್ಯಗಳು ಸಮಸ್ಯೆ ಆಗಬಹುದು ಗೈಸ್. ಆರನೇದಾಗಿ ಮಾಸಿಕ ಪಡಿತರ ಪ್ರಮಾಣವನ್ನು ಪರಿಶೀಲಿಸಿ. ನಿಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು ಎಷ್ಟು ಪ್ರಮಾಣದ ಪಡಿತರ ಸಿಗಬೇಕು ಎಂಬುದನ್ನು ತಿಳಿದುಕೊಳ್ಳಿ. ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯುವಾಗ ನಿಮ್ಮ ಹಕ್ಕಿನ ಪ್ರಮಾಣವನ್ನು ಪಡಿತರ ಸಿಗುತ್ತದೆಯೇ ಎಂಬುದನ್ನು ಪರಿಶೀಲಿಸಿ ಗೈಸ್. ಏಳನೇದಾಗಿ KYC ಪೂರ್ಣಗೊಂಡಿದೆಯೇ
ಎಂದು ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಪಡಿತರ ಚೀಟಿಗೆ ಈ KYC ಅಗತ್ಯವಿದ್ದರೆ ಅದು ಪೂರ್ಣಗೊಂಡಿದೆಯೇ ಎಂಬುದನ್ನು ಪರಿಶೀಲಿಸಿ. ಈ KYC ಬಾಕಿ ಇದ್ದರೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅದನ್ನ ನೀವು ರೆಡಿ ಮಾಡಿಸಿ ಗೈಸ್. ಇವಾಗ ಈ KYC ಯಾರ್ಯಾರ್ದಾಗಿಲ್ಲ ನೀವು ಈ KYC ಮಾಡಿಸ್ಬೇಕು ಗೈಸ್. ಸರ್ನಾ 8ನೇದಾಗಿ ಪಡಿತರ ಚೀಟಿ ಕಳೆದು ಹೋದರೆ ಅಥವಾ ಹಾನಿಯಾದರೆ ಏನು ಮಾಡಬೇಕು ಅಂದರೆ, ನಿಮ್ಮ ರೇಷನ್ ಕಾರ್ಡ್ ಕಳೆದು ಹೋದರೆ ಅಥವಾ ಏನಾದರೂ ನಿಮ್ಮ ರೇಷನ್ ಕಾರ್ಡ್ ಡ್ಯಾಮೇಜ್ ಆದರೆ ಏನು ಮಾಡಬೇಕು ಅಂತ ಅಂದರೆ, ಪಡಿತರ ಚೀಟಿ ಕಳೆದು ಹೋದರೆ ಅಥವಾ ಹಾನಿಯಾದರೆ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿ ಗೈಸನ್ನ. ನಿಮ್ಮ ಇಲಾಖೆ ಹೋಗಿ ನೀವು ಮಾಹಿತಿ ನೀಡಬೇಕು ಗೈಸ್. ಹಿಂಗಾಗಿದೆ, ನಮ್ಮ ರೇಷನ್ ಕಾರ್ಡ್ ಕಳೆದೋಯ್ತೆ, ಇಲ್ಲ ನಮ್ಮ ರೇಷನ್ ಕಾರ್ಡ್ ಹರಿದೋಗಿದೆ ಅಂತ ಅವ್ರಿಗೆ ಹೇಳ್ಬೇಕು ಗೈಸನ್ನ. ಅಗತ್ಯವಿದ್ದರೆ ನಕಲಿ ಅಥವಾ ಬದಲಿ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿ ಗೈಸನ್ನ. ನಿಮ್ಗೆ ಏನಾದರೂ ಅರ್ಜೆಂಟು ನಿಮಗೆ ರೇಷನ್ ಕಾರ್ಡ್ ಬೇಕು ಅಂತಂದರೆ ಇಮ್ಮಿಡಿಯೇಟ್ಲಿ ಅರ್ಜಿ ಹಾಕಿ ಗೈಸನ್ನ. ಪಡಿತರ ಚೀಟಿಯ ಡಿಜಿಟಲ್ ಪ್ರತಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಕೂಡ ಉತ್ತಮ ಗೈಸನ್ನ. ಆದಷ್ಟು ನೀವು ಪಡಿತರ ಚೀಟಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಗೈಸನ್ನ. 9ನೇದಾಗಿ ವಂಚನೆ ಕರೆಗಳ ಬಗ್ಗೆ ಎಚ್ಚರವಿರಲಿ ಗೈಸನ್ನ. ನಿಮ್ಮ ಪಡಿತರ ಚೀಟಿ ಬ್ಲಾಕ್ ಆಗುತ್ತದೆ, ಹಣ ಪಾವತಿಸಿ ಅಥವಾ OTP ಹೇಳಿ ಎಂದು ಅಪರಿಚಿತರು ಕರೆ ಮಾಡಿದರೆ ಎಚ್ಚರಿಕೆಯಿಂದ ಯಾವುದೇ ಕಾರಣಕ್ಕೂ OTP, ಪಿನ್ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಅಪರಿಚಿತ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಬೇಡಿ ಗೈಸನ್ನ. ನಿಮ್ಗೆ ಯಾರಾದರೂ ಫೋನ್ ಮಾಡಿ OTP ಅಥವಾ ಪಿನ್ ನಂಬರ್ ಹೇಳಿ ಅಂತ ಕೇಳ್ತಾರೆ. ಸೊ ಹಂಗಾಗಿ ಅವಾಗ ನೀವು ಯಾವುದೇ ಕಾರಣಕ್ಕೆ ಹೇಳಕೋಬೇಡಿ ಗೈಸನ್ನ. ಪಡಿತರ ಚೀಟಿಗೆ ಸಂಬಂಧಿಸಿದ ಯಾವುದೇ ಕೆಲಸಕ್ಕಾಗಿ ನಿಮ್ಮ ರಾಜ್ಯದ ಅಧಿಕೃತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪೋರ್ಟಲ್ ಅಥವಾ ಅಧಿಕೃತ ಕೇಂದ್ರ ಸೇವೆಗಳನ್ನು ಮಾತ್ರ ಬಳಸಿ ಗೈಸನ್ನ. ಕೊನೆಯದಾಗಿ ನಿಮ್ಮ ಪಡಿತರ ಚೀಟಿಯಲ್ಲಿರುವ ಕುಟುಂಬದ ಸದಸ್ಯರು ಆಧಾರ್ ವಿವರ, ಮೊಬೈಲ್ ಸಂಖ್ಯೆ, ಕಾರ್ಡ್ ವರ್ಗ, ವಿಳಾಸ, ಮಾಸಿಕ ಪಡಿತರ ಪ್ರಮಾಣ ಮತ್ತು ಈ KYC ಸೇರಿದಂತೆ ಎಲ್ಲ ಪ್ರಮುಖ ಮಾಹಿತಿಗಳು ಸರಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಿ ಗೈಸನ್ನ. ನಿಮ್ಮ ಪಡಿತರ ಚೀಟಿಯಲ್ಲಿರುವ ಕುಟುಂಬದ ಸದಸ್ಯರ ಹೆಸರು ಕರೆಕ್ಟಾಗಿದೆ ಎಂದು ಚೆಕ್ ಮಾಡಿಕೊಳ್ಳಿ ಗೈಸನ್ನ. ಮೊದಲನಾಗಿ. ಸೆಕೆಂಡ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಕರೆಕ್ಟಾಗಿದೆಯಾ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದರೆ ಲಿಂಕ್ ಮಾಡಿಸಿ ಗೈಸನ್ನ. ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡಲ್ಲಿ ಏನಾದರೂ ನೇಮ್ ಚೇಂಜಸ್ ಇತ್ತು ಅಂದರೆ ಅಲ್ಲೂ ಚೇಂಜ್ ಮಾಡಿಸ್ಬೇಕು ಗೈಸನ್ನ. ಮತ್ತೆ 3ನೇದಾಗಿ ಮೊಬೈಲ್ ಸಂಖ್ಯೆ. ಈಗ ರೇಷನ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದೆ ಎಂದು ಚೆಕ್ ಮಾಡ್ಕೊಳ್ಬೇಕು ಗೈಸನ್ನ. ಕಾರ್ಡು ಯಾವ ವರ್ಗದಲ್ಲಿ ಇದೆ ಎಂದು ಚೆಕ್ ಮಾಡ್ಕೊಳ್ಬೇಕು ಸಣ್ಣ. ಮತ್ತೆ ವಿಳಾಸ. ಈಗ ನೀವು ಸ್ಟಾರ್ಟಿಂಗು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗು ಬೇರೆ ಊರಲ್ಲಿ ಇರ್ತೀರ, ಒಂದು ಬಾಡಿಗೆ ಮನೆಗೆ ಸರಿನಾ. ಮತ್ತೆ ನೀವು ಏನು ಆ ಬಾಡಿಗೆ ಮನೆ ಬಿಟ್ಬಿಟ್ಟು ಒಂದು 2 ವರ್ಷ 3 ವರ್ಷ ಆದ್ಮೇಲೆ ಮತ್ತೆ ಬೇರೆ ಊರಿಗೆ ಹೋಗ್ತೀರಾ. ಆ ಅಡ್ರೆಸ್ ಅನ್ನು ನೀವು ಚೇಂಜ್ ಮಾಡ್ಬೇಕು ಗೈಸನ್ನ. ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಏನೇನು ಸೌಲಭ್ಯ ಇದೆಯೋ ಅವೆಲ್ಲವಕ್ಕೂ ಪರಿಣಾಮ ಬೀರಬಹುದು ಗೈಸನ್ನ. ಮತ್ತೆ ಮಾಸಿಕ ಪಡಿತರ ಪ್ರಮಾಣ ಅಥವಾ ಈ KYC ಸೇರಿದಂತೆ ಈ ಎಲ್ಲ ಮಾಹಿತಿಗಳು ಇಲ್ಲಿವೆ ಗೈಸನ್ನ. ಈಗ ನೀವು KYC ಮಾಡಿಲ್ಲ ಅಂದ್ರೆ KYC ಮಾಡಿಸ್ಕೋಬೇಕು ಗೈಸನ್ನ. ಈ ಎಲ್ಲ ಪ್ರಮುಖ ಮಾಹಿತಿಗಳು ಸರಿಯಾಗಿದೆ ಎಂಬುದನ್ನು ಪರಿಶೀಲಿಸಿ ಗೈಸನ್ನ. ಯಾರ ವಿಡಿಯೋ ಇಷ್ಟ ಆಯ್ತು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.